ಸರ್, ನಾಳಿದ್ದು ಕಾರ್ಯಕ್ರಮ ಪೂರ್ಣ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡಿದ್ದೀರಾ? ಆಟೆ ವಿಚಾರವಾಗಿ ಹೇಗೆ ನೀವು ನಿಭಾಯಿಸೋದಕ್ಕೆ ಜನಕ್ಕೆ ಹೇಗೆ ಅರಿವು ಮೂಡಿಸ್ತಾ ಇದ್ದೀರಾ? ಕಳೆದ 10 ವರ್ಷಗಳಿಂದ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ನಿರಂತರವಾಗಿ ಜನಜಾಗೃತಿ ಕಾರ್ಯಕ್ರಮಗಳನ್ನು, ವಿಶೇಷವಾಗಿ RTI ಬಗ್ಗೆ, ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ, ಸಕಾಲ ಕಾಯ್ದೆ ಬಗ್ಗೆ, ಹಾಗೆಯೇ ಕಾನೂನು ಅರಿವು ಈ ಕಾರ್ಯಾಗಾರಗಳನ್ನು, ಶಿಬಿರಗಳನ್ನು ನಡೆಸ್ಕೊಂಡು ಬರ್ತಾ ಇದೆ. ನಮ್ಮ ಆನೇಕಲ್ ತಾಲೂಕಿನಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಾವಿರಾರು ಸೈನಿಕರು ಭ್ರಷ್ಟಾಚಾರದ ವಿರುದ್ಧ, ಅಕ್ರಮಗಳ ವಿರುದ್ಧ ಹೋರಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಬಲಗೊಳಿಸೋದ್ರ ಕಡೆಗೆ ಕೆಲಸ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ ಆನೇಕಲ್ ದಕ್ಷಿಣ ಭಾಗದಲ್ಲಿ ಮತ್ತು ಆನೇಕಲ್ ತಾಲೂಕಿನ ಪಕ್ಷಾತೀತವಾಗಿ ಅವ್ರು ಯಾವುದೇ ಪಕ್ಷ ಇರಲಿ, ಸಾರ್ವಜನಿಕರಿಗೆ ಮಾಹಿತಿ ಹಕ್ಕು ಕಾಯ್ದೆ ಹಾಗೂ ಕಾನೂನು ಅರಿವು ಮೂಡಿಸುವಂತಹ ವಿಚಾರಗಳನ್ನ ತಿಳಿಸುವಂತಹ ಒಂದು ಕಾರ್ಯಾಗಾರವನ್ನು ಇದೇ ಭಾನುವಾರ ಮಾರ್ಚ್ 1, 2026 ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿ ಅಲ್ಲಿರುವಂತಹ ಶನಿ ಮಹಾತ್ಮ ದೇವಸ್ಥಾನದ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದೇವೆ. ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ. ಪ್ರವೇಶ ಮುಕ್ತವಾಗಿದೆ, ಉಚಿತ ಪ್ರವೇಶ. ಯಾವ ಸಾರ್ವಜನಿಕರು ಬೇಕಾದ್ರೂ ಬಂದು ಭಾಗವಹಿಸ್ಬೋದು. ಮತ್ತು ಊಟದ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ದಯವಿಟ್ಟು ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರದ ವಿರುದ್ಧ ಹೋರಾಡಬೇಕು, ಸಾಮಾಜಿಕ ನ್ಯಾಯವನ್ನು ಪಡೆದುಕೊಳ್ಳಬೇಕು, ಅಸಮಾನತೆಗಳನ್ನು ತೊಲಗಿಸಬೇಕು, ಒಂದು ಮೌಲ್ಯಾಧಾರಿತವಾದ ವ್ಯವಸ್ಥೆ ಮತ್ತು ಸಮಾಜವನ್ನು ಕಟ್ಟಬೇಕು ಮತ್ತು ನಾವು ಅದರಲ್ಲಿ ಬದುಕಬೇಕು ಅನ್ನುವಂತಹ ಎಲ್ಲ ಜನರು, ವಿಶೇಷವಾಗಿ ಯುವಜನರು ಮತ್ತು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಅದರ ಪ್ರಯೋಜನವನ್ನು ಪಡಿಬೇಕು ಅಂತ ನಾನು ಈ ಮೂಲಕ ಎಲ್ಲರಲ್ಲೂ ಕೈ ಮುಗಿದು ಮನವಿ ಮಾಡ್ತೀನಿ. ಮಿತ್ರರಿಗೂ ನಾವು ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಈ ವಿಚಾರಕ್ಕಾಗಿ ಎಲ್ಲ ಸಾರ್ವಜನಿಕರು ಹೆಚ್ಚಿನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮಾತು ಮುಗಿಸ್ತೀವಿ. ವಿಜಯ ರೆಡ್ಡಿ ಅವರು KRS ಪಕ್ಷ ತಾಲೂಕು ಅಧ್ಯಕ್ಷರು ಈಗಾಗಲೇ ಲಂಚಮುಕ್ತದ ನಮ್ಮ ನವೀನ್ ಅವರು, ಶಿವಕುಮಾರ್ ಅವರು ಒಂದಷ್ಟು ಮಾಹಿತಿಗಳನ್ನು ತಿಳಿಸಿದ್ದಾರೆ. ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಇವರು ಹಲವಾರು ವರ್ಷಗಳಿಂದ RTI ಮತ್ತು ಕಾನೂನು ಅರಿವು ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ. ಯಾಕಂದರೆ ನಮ್ಮಲ್ಲಿ ಹಲವಾರು ರಾಜಕೀಯ ಪಕ್ಷಗಳಿದ್ದಾವೆ, ಹಲವಾರು ಜನ ವಿದ್ಯಾವಂತರು ಹಲವಾರು ಪಕ್ಷಗಳಲ್ಲಿದ್ದಾರೆ. ಆದರೆ ಜನಗಳಿಗೆ ಮತ್ತು ಮತದಾರರಿಗೆ ಮತ್ತು ನಾಯಕರಿಗೆ ತಿಳಿಸಬೇಕಾಗಿರುವಂಥ ವಿಚಾರಗಳನ್ನ ಯಾವುದೇ ಪಕ್ಷದ ಮುಖಂಡರುಗಳಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅವರಿಗೆ ತರಬೇತಿಗಳನ್ನು ಕೊಡ್ತಾ ಇಲ್ಲ. ಆದರೆ ನಮ್ಮಲ್ಲಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅವರ ಸಹಯೋಗದಲ್ಲಿ KRS ಪಕ್ಷವು ಸಹ ಸಾರ್ವಜನಿಕವಾಗಿ ಒಂದಷ್ಟು ಜನಗಳಿಗೆ ಅರಿವು ಮೂಡಿಸಬೇಕು. ಕಾನೂನು ಅಂದರೆ ಏನು, RTI ಅಂದರೆ ಏನು. ಯಾಕಂದರೆ ಈಗಾಗಲೇ ನಾವು ಮಾಡಿರುವಂಥ ಹಲವಾರು ಲೈವ್ಗಳಾಗಿರ್ಬೋದು, ನಾವು ಮಾಡ್ತಾರೋ ಅಭಿಯಾನಗಳಾಗಿರ್ಬೋದು, ಅತಿ ಹೆಚ್ಚು ಸರ್ಕಾರಿ ಕೆಲಸದವರು. ಯಾಕಂದರೆ ಅವರು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಮಾಡಬೇಕು. ಯಾಕಂದರೆ ನಾವು ಕಟ್ಟೋ ತೆರಿಗೆ ಅವರಿಗೆ ಸಂಬಳವಾಗಿ ಬರ್ತಾಯಿದೆ. ಯಥೇಚ್ಛವಾಗಿ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡ್ತಾಯಿದ್ದೀವಿ. ನಮ್ಮ ತೆರಿಗೆ ಹಣದ ಶೇಕಡವಾರು ಲೆಕ್ಕ ಹಾಕಿದ್ರೆ ಅರ್ಧ ಭಾಗ ಈ ಅಧಿಕಾರಿಗಳಿಗೆ ಲಂಚಕ್ಕೆ, ಇವರು ಮೋಜು ಮಸ್ತಿಗಳಿಗೆ ಹೋಗ್ತಾಯಿದೆ. ಉಳಿದ ಇನ್ನು ಅರ್ಧ ಭಾಗ ಏನು ನಮ್ಮಲ್ಲಿ ಬಳಕೆ ಆಗಬೇಕಾಗಿತ್ತು, ಮೂಲಭೂತವಾಗಿ ಸಾರ್ವಜನಿಕವಾಗಿ ರಸ್ತೆ, ನೀರು, ಕುಡಿಯುವಂಥ ನೀರಾಗಿರ್ಬೋದು, ಕೆರೆಗಳು, ಕುಂಟೆಗಳನ್ನು, ಸರ್ಕಾರಿ ಜಾಗಗಳನ್ನು ಉಳಿಸುವಂಥದ್ದಾಗಿರ್ಬೋದು, ರಸ್ತೆಗಳ ನಿರ್ಮಾಣ ಮಾಡಬೇಕಾಗಿತ್ತು. ಈ ಮೂಲಭೂತ ಸೌಕರ್ಯಗಳು ನಮಗೆ ಸ್ವಾತಂತ್ರ್ಯ ಬಂದು 75 ವರ್ಷ ಮೇಲಾಗಿದ್ರೂ ಸಹ ಇನ್ನೂ ಮೂಲಭೂತ ಸೌಕರ್ಯಗಳು ಸಿಗ್ತಾಯಿಲ್ಲ. ಯಾಕಂದರೆ ನಮ್ಮಲ್ಲಿ ವಿದ್ಯಾವಂತರು ಅತಿ ಹೆಚ್ಚಾಗ್ತಾಯಿದ್ದಾರೆ, ಆದರೆ ಪ್ರಶ್ನೆ ಮಾಡುವಂಥದ್ದು ಕಡಿಮೆ ಆಗ್ತಾಯಿದೆ. ಆ ಪ್ರಶ್ನೆ ಮಾಡುವಂಥ ಯಾವಾಗ ನಮ್ಗೆ ಕಡಿಮೆ ಆಗ್ತಾಯಿದೆಯೋ ಅಧಿಕಾರಿಗಳು ನಮ್ಮನ್ನು ಗುಲಾಮರ ರೀತಿಯಲ್ಲಿ ಬಳಸ್ಕೊತಾ ಇದ್ದಾರೆ. ಅವರು ನಮಗೆ ಸೇವಕರಾಗಬೇಕಾಗಿತ್ತು, ಆದರೆ ನಾವು ಅವ್ರ ಮುಂದೆ ಗುಲಾಮರಾಗ್ತಾಯಿದ್ದೀವಿ. ನಾವೇ ಆಯ್ಕೆ ಮಾಡಿರುವಂಥ ಜನಪ್ರತಿನಿಧಿಗಳು ನಮ್ಮನ್ನು ಗುಲಾಮರಾಗಿ ಬಳಸ್ಕೊತಾ ಇದ್ದಾರೆ. ಈ ವ್ಯವಸ್ಥೆ ಬದಲಾಗಬೇಕು ಅಂದರೆ ನಮಗೆ ಒಂದಷ್ಟು ತಿಳುವಳಿಕೆಗಳು ಬೇಕು. ಆ ತಿಳುವಳಿಕೆಗಳನ್ನು ನಾವೇ ಆಯ್ಕೆ ಮಾಡಿದಂಥ ಪಕ್ಷಗಳು ಯಾರೂ ಕೊಡ್ತಾ ಇಲ್ಲ. ಆ ರೀತಿಯಾಗಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಹಾಗೂ KRS ಪಕ್ಷ ಇದೇ ಮಾರ್ಚ್ 1ನೇ ತಾರೀಕು ಚಂದಾಪುರದಲ್ಲಿ ಪಕ್ಷಾತೀತವಾಗಿ ಮಾಡ್ತಾಯಿದೆ. ಇದಕ್ಕೆ ಸಾರ್ವಜನಿಕರು, ಯಾವುದೇ ಪಕ್ಷದ ಮುಖಂಡರುಗಳು ಎಲ್ಲರೂ ಬರಬಹುದು. ಇದಕ್ಕೆ ನಮ್ಮ ಭಾಗದ ವಕೀಲರಾಗಿರುವಂಥ ಆನಂದ್ ಅವರು ಈ ಕಾನೂನು ಅರಿವು ಕುರಿತು ಒಂದಷ್ಟು ನಮಗೆ ಜನಗಳು ಯಾವ ರೀತಿಯಾಗಿ ಸಮಸ್ಯೆಗಳನ್ನು ಬಂದಾಗ ನಾವು ಯಾವ ರೀತಿಯಾಗಿ ಅದನ್ನು ಎದುರಿಸಬೇಕು ಅನ್ನೋದನ್ನು ಅವರು ತಿಳ್ಕೊಡ್ತಾರೆ. ನಿಮಗೇನಾದರೂ ಡೌಟ್ ಇದ್ದರೆ, ಪ್ರಶ್ನೆಗಳಿದ್ದರೆ ನೀವು ಸಹ ಅವರನ್ನು ಕೇಳಬಹುದು. RTI ಬಗ್ಗೆ ಮಂಜುನಾಥ್ ಹಿರೇಚೌಟಿ ಅಂದ್ಬಿಟ್ಟು ಅವರು ಲಂಚಮುಕ್ತದಲ್ಲಿ ಹಲವಾರು ವರ್ಷಗಳಿಂದ RTI ಬಗ್ಗೆ ತರಬೇತಿಗಳನ್ನು ನೀಡ್ತಾ ಇದ್ದಾರೆ. ಅವರು ಸಹ ನಮಗೆ 2 ಗಂಟೆಗಳ ಕಾಲ RTI ಇರ್ತದೆ, ಇನ್ನು 2 ಗಂಟೆಗಳ ಕಾಲ ಕಾನೂನು ಅರಿವು ಕಾರ್ಯಕ್ರಮ ಇರ್ತದೆ. ಸಾರ್ವಜನಿಕವಾಗಿ ನಾನು ಈ ಮಾಧ್ಯಮ ಮುಖಾಂತರ ನಾವು ಕೋರ್ಕೊಳ್ತಾ ಇದ್ದೇವೆ.
ವಿಚಾರವಂತರು, ಬುದ್ಧಿವಂತರು, ಸಮಾಜವನ್ನು ತಿದ್ದು ಬಯಸುವಂಥವರು, ನಾವು ಸಮಾಜಕ್ಕೆ ಮಾದರಿಯಾಗಿ ಇಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋರು, ದಯವಿಟ್ಟು ನಿಮ್ಮನ್ನೆಲ್ಲನೂ ನಾನು ಈ ಮಾಧ್ಯಮಗಳ ಮುಖಾಂತರ ಆಹ್ವಾನ ಮಾಡ್ತಾಯಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಬನ್ನಿ, ಭಾಗವಹಿಸಿ. ನಿಮ್ಮ ಸಲಹೆ ಸೂಚನೆಗಳು ನಮ್ಮ ಅಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಸಮಾಜಕ್ಕೆ ನಾವು ಏನು ಕೊಡ್ಬೋದು, ಏನು ತಿಳಿಸ್ಬೋದು ಅನ್ನೋದನ್ನು ನಾವು ಪಡ್ಕೊಳ್ಳೋಣ. ಇನ್ನು ಬೇರೆಯವ್ರಿಗೂ ನಮ್ಮ ವಿಚಾರಧಾರೆಗಳನ್ನು ತಿಳಿಸೋಣ ಅಂತ ಈ ಮುಖಾಂತರ ನಾನು ನಿಮ್ಮನ್ನೆಲ್ಲರನ್ನ ಮಾಧ್ಯಮ ಮುಖಾಂತರ ಕೋರ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಭಾನುವಾರ ದಿನ 10 ಗಂಟೆಗೆ ಛಾಯಾ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪ, ಚಂದಾಪುರ ಸರ್ಕಲ್ನಲ್ಲಿ, ಆನೇಕಲ್ಲು ತಾಲೂಕಿನ ಎಲ್ಲ ಜನರು ಮತ್ತು ಬೆಂಗಳೂರು ಸೌತು ಕ್ಷೇತ್ರ, ಬೊಮ್ಮನಹಳ್ಳಿ ಆಗಿರ್ಬೋದು, ಮಹದೇವಪುರ ಕ್ಷೇತ್ರ ಆಗಿರ್ಬೋದು, ಆನೇಕಲ್ಲು ವ್ಯಾಪ್ತಿಗೆ ಬರುವಂಥ ಚಂದಾಪುರ, ಪುರಸಭೆ, ಬೊಮ್ಮಸಂದ್ರ ಈ ಭಾಗದಲ್ಲಿ ಹೆಚ್ಚು ಜನ ವಿದ್ಯಾವಂತರಿದ್ದೀರಾ, ನಾಗರಿಕರಿದ್ದೀರಾ. ತಮ್ಮ 2 ಗಂಟೆಗಳ ಕಾಲ ಬಿಡು ಮಾಡ್ಕೊಂಡು ಬನ್ನಿ. ನಿಮಗೆ ಎಲ್ಲ ರೀತಿಯ ಮಾಹಿತಿಯನ್ನು ನಾವು ಕೊಡ್ತೀವಿ ಅನ್ನೋ ಮುಖಾಂತರ ಭರವಸೆಯನ್ನು ನೀಡ್ತಾ ಇದ್ದೀನಿ. ದಯವಿಟ್ಟೆಲ್ಲ ಬರಬೇಕು ಅಂತ ಈ ಮುಖಾಂತರ ಸರ್ವರಿಗೂ ನಾವು ಸ್ವಾಗತವನ್ನು ಕೋರ್ತೀವಿ. ಅದೇ ರೀತಿಯಾಗಿ ಕೇಳಿಬೇಡಿ ಮಧ್ಯ ಏನಿವತ್ತು ಇಲ್ಲಿ ಪ್ರೆಸ್ ನೋಟ್ ಮಾಡಿರೋ ಉದ್ದೇಶ, ನಮ್ಮ ಆನೇಕಲ್ ತಾಲೂಕಿನಾದ್ಯಂತ ಎಲ್ಲ ನಾಗರಿಕ ಬಂಧುಗಳಿಗೆ, ಸಾರ್ವಜನಿಕರಿಗೆ ಈ ಒಂದು ಪ್ರೆಸ್ ನೋಟ್ ಮುಖಾಂತರವಾಗಿ ನಾವು 1/3/26ನೇ ತಾರೀಕು ಚಂದಾಪುರ ಸರ್ಕಲ್ಲು ಛಾಯಾ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪ, ಇದರಲ್ಲಿ ನಮ್ಮ RTI ಮಾಹಿತಿ ಹಕ್ಕು ತರಬೇತಿ ಹಾಗೂ ಕಾನೂನು ಅರಿವು ಕಾರ್ಯಾಗಾರ ಈ ತಾಲೂಕಿನ ಎಲ್ಲ ನಾಗರಿಕರಿಗೆ ಈ ಒಂದು ಮುಖ್ಯವಾದ ಮಾಹಿತಿಗಾಗಿ ಮತ್ತು ಸಾರ್ವಜನಿಕರ ಅರಿವು ಮೂಡಿಸುವ ಉದ್ದೇಶದಿಂದ ಯಾವೆಲ್ಲ ಪಕ್ಷಗಳು ಅವರ ಒಂದು ಒಳಿತಿಗಾಗಿ ಮಾಡಿಕೊಂಡಿದ್ದಾರೆ, ಈ ಒಂದು ಕಾರ್ಯಕ್ರಮನ ಮೊದಲ ಬಾರಿಗೆ ನಮ್ಮ KRS ಪಕ್ಷ ಮತ್ತು ಲಂಚಮುಕ್ತ ವೇದಿಕೆ ವತಿಯಿಂದ ಈ ಒಂದು ಸಾರ್ವಜನಿಕರ ಮಾಹಿತಿಗೆ, ಏಕೆಂದರೆ ಇವತ್ತು ನಾವು ಪಂಚಾಯಿತಿಗೆ ಹೋದ್ರೂ ಅಲ್ಲಿ ಸುಮ್ಮನೆ ಸಿಂಪಲ್ ಒಂದು ನಮ್ಮ ಮೂಲಭೂತ ಸೌಕರ್ಯ ಕೇಳಕ್ಕೆ ಹೋಗಿ ಮತ್ತು ಒಂದು ಖಾತೆ ಮಾಡಿಸ್ಕೊಳಕ್ಕೆ ಹೋದ್ರು ಲಂಚ ಇದೆ. ಇವತ್ತು ನಮ್ಮ ರೂಢಿ ಬಂದ್ಬಿಟ್ಟಿದೆ. ಒಂದು ಕೆಲಸ ಆದರೆ ಎಷ್ಟು ನಿಮಗೆ ಲಂಚ ಕೊಡಬೇಕು ಅನ್ನೋದನ್ನು ನಾವು ರೂಢಿಗತ ಆಗಿಬಿಟ್ಟಿದೆ. ಆ ಮಟ್ಟಕ್ಕೆ ನಮ್ಮನ್ನು ಸಾರ್ವಜನಿಕರನ್ನ ಅಧಿಕಾರಿಗಳು ತಗೊಂಡೋಗಿದ್ದಾರೆ. ಮತ್ತು ಪೊಲೀಸ್ ಠಾಣೆಗಳಲ್ಲಿ ಒಂದು ಕಂಪ್ಲೇಂಟ್ ಕೊಡಬೇಕಂದ್ರೆ ಒಬ್ಬ ಯಾರೋ ಅಯ್ಯರು ಅವ್ರಿಗೆ ಮಾಹಿತಿ ಕೊಡಬೇಕು ಮತ್ತು ಸಪೋರ್ಟ್ ಬೇಕು. ಸಪೋರ್ಟ್ ಇಲ್ಲ ಅಂದರೆ ಒಂದು ಕಂಪ್ಲೇಂಟ್ ತೊಗೊಂಡೋಗಿಲ್ಲ. ಆ ಮಟ್ಟಕ್ಕೆ ತಗೊಂಡೋಗಿ ವ್ಯವಸ್ಥೆನ. ಈ ವ್ಯವಸ್ಥೆ ಎಲ್ಲ ಬದಲಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಮಾಹಿತಿ ಹಕ್ಕು ಕಾಯ್ದೆಯಡಿ ನಾವು ಯಾವೆಲ್ಲ ಕಾಮಗಾರಿಗಳು ಮಾಡ್ತಾಯಿದ್ದಾರೆ ಅದನ್ನು ಸಂಪೂರ್ಣವಾಗಿ ನಾವು ತಿಳ್ಕೊಳ್ಬೇಕು, ಪಾರದರ್ಶಕತೆ ತರಬೇಕು ಅನ್ನೋದಾದರೆ ನಾವು ಈ RTI ಮಾಹಿತಿಯಿಂದ ಮಾತ್ರ ಸಾಧ್ಯ ಆಗ್ತವೆ. ಇಲ್ಲಾಂದರೆ ಅವರು ಯಾವುದೇ ಕಾಮಗಾರಿಗಳು ಮಾಡಿದ್ರೆ ಅವರು ಎಷ್ಟು ವೆಚ್ಚ ಆಗಿದೆ, ಎಷ್ಟು ದಿನದಲ್ಲಿ ಮಾಡಬೇಕಾಗಿದೆ, ಇದು ಯಾರು ಇಂಜಿನಿಯರು, ಕ್ವಾಲಿಟಿ ಏನು, ಇದೆಲ್ಲನೂ ನಮಗೆ ಮಾಹಿತಿನೇ ಸಿಗದೇ ಇರೋಂಥ ಕಾರಣಕ್ಕೆ ಇವತ್ತು 10-20 ವರ್ಷಗಳಿಂದ ಬರೋಂಥ ಕಾಮಗಾರಿಗಳನ್ನ ನಾವು ಬರೀ 5 ವರ್ಷಕ್ಕೊಂದು ಸತಿ ಅವರ ಪದವಿ ಮುಗಿದ ನಂತರ ಮತ್ತೆ ಅವರು ಮುಗಿಯೋದಕ್ಕೂ ಮುಂದೆನೇ ಏನು ಮಾಡಿದಂಥ ಕಾಮಗಾರಿಗಳು ನಶಿಸೋದಂಥ ಪರಿಸ್ಥಿತಿ ಬಂದಿದೆ. ಮತ್ತು ಅದನ್ನು ತೆಗಿಬೇಕು, ಹಾಕಬೇಕು ಮಟ್ಟಕ್ಕೆ ಬಂದಿದೆ. ಈ ಒಂದು ಮಾಹಿತಿಯೆಲ್ಲ ತಗೊಬೇಕು, ನಾವು ಯಾವ ರೀತಿಯಲ್ಲಿ ನಾವು ಮಾಹಿತಿ ತಿಳ್ಕೊಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾಮಗಾರಿನ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಈ ಎಲ್ಲ ಸಾರ್ವಜನಿಕರು ಒಂದು ದಿನ ಸಮಯ ಮಾಡಿಕೊಂಡು ಬನ್ನಿ, ಈ ಒಂದು ಒಂದು ಕಾರ್ಯಾಗಾರಕ್ಕೆ ಭಾಗವಹಿಸಿ ಅಂತ ಹೇಳ್ತಾ ನಮ್ಮ ಹೆಣ್ಮಾತು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಮತ್ತು KRS ಪಾರ್ಟಿ ಆನೇಕಲ್ಲು ತಾಲೂಕು ಘಟಕದ ಸಹಯೋಗದ ವತಿಯಿಂದ ಇದೇ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಚಂದಾಪುರ ಸರ್ಕಲ್ ಇರುವಂತಹ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಜನಸಾಮಾನ್ಯರಿಗೆ ಮತ್ತು ವಿವಿಧ ಪಕ್ಷಗಳ ಪಕ್ಷಭೇದ ಮರೆತು ಎಲ್ಲ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಈ ಭಾಗದ ರೈತರಾಗಿರ್ಬೋದು, ಅವರಿಗೆ RTI ಮಾಹಿತಿ ಹಕ್ಕು ತರಬೇತಿ ಕಾಯ್ದೆ ಬಗ್ಗೆ ಮಾಹಿತಿಯನ್ನು ಒದಗಿಸ್ಕೊಡುವಂಥದ್ದು ಮತ್ತು ಕಾನೂನು ಅರಿವನ್ನು ಮೂಡಿಸಿ ಅವರಿಗೆ ಜಾಗೃತಗೊಳಿಸುವಂಥ ನಿಟ್ಟಿನಲ್ಲಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು ಆನೇಕಲ್ ತಾಲೂಕು ಘಟಕದ KRS ಪಾರ್ಟಿ ಸಹಯೋಗದೊಂದಿಗೆ ಒಂದು ಕಾನೂನು ಅರಿವು ತರಬೇತಿ ಕಾರ್ಯಕ್ರಮವನ್ನು 4 ಗಂಟೆಗಳ ಹಮ್ಮಿಕೊಂಡಿರ್ತೇವೆ. ಇದಕ್ಕೆ ತಾಲೂಕಿನ ಮತ್ತು ಬೆಂಗಳೂರು ಸುತ್ತಮುತ್ತಲಿನ ಎಲ್ಲ ಭಾಗದ ರೈತರು, ಕಾರ್ಮಿಕರು, ಸಾರ್ವಜನಿಕರು, ಪಕ್ಷಭೇದ ಮರೆತು ಎಲ್ಲ ಪಕ್ಷಗಳ ಕಾರ್ಯಕರ್ತರಾಗಿರ್ಬೋದು ಬಂದು ಈ ತರಬೇತಿಯನ್ನು ಪಡ್ಕೊಳ್ಬೇಕಾಗಿ ನಾವು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಿಂದ ಕೇಳ್ಕೊಳ್ತಾ ಇದ್ದೀವಿ. ಈ ತರಬೇತಿ ಯಾಕೆ ಉಪಯುಕ್ತ ಈ ಕಾಲಘಟ್ಟದಲ್ಲಿ ಅಂತ ಹೇಳಿದರೆ,
ಈ ಸಮಾಜದಲ್ಲಿ ಎಲ್ಲ ಕಡೆಯೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಮತ್ತು ಕಾನೂನಿನ ಅರಿವು ತುಂಬ ಕಡಿಮೆ ಆಗ್ತಾಯಿದೆ ಜನಗಳಿಗೆ. ಸರ್ಕಾರಿ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆ ಇಡ್ತಾರೆ. ಒಂದು ಪೊಲೀಸ್ ಸ್ಟೇಷನಲ್ಲಿ ಹೋದರೆ ಒಂದು ಸಾರ್ವಜನಿಕರನ್ನು ಎದುರಿಸಿ ಮಾತಾಡೋಂಥ ವ್ಯವಸ್ಥೆ ಪೊಲೀಸರು ನಿರ್ಮಾಣ ಮಾಡಿದ್ದಾರೆ. ಪೊಲೀಸರ ಹತ್ರ ಧೈರ್ಯವಾಗಿ ಮಾತಾಡಬೇಕು ಅಂತ ಹೇಳಿದರೆ ಕಾನೂನಿನ ಅರಿವು ಜನಸಾಮಾನ್ಯವ್ರಿಗಿದ್ದಾಗ ಮಾತ್ರ ಪೊಲೀಸರ ಹತ್ರ ಒಬ್ಬ ವ್ಯಕ್ತಿ ಕಾನೂನಿನ ಅರಿವಿದ್ದಾಗ ಮಾತ್ರ ಪೊಲೀಸರ ಹತ್ರ ವ್ಯವಹಾರ ಮಾಡೋಕ್ಕಾಗಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿರೋದ್ರಿಂದ ಪ್ರತಿಯೊಬ್ಬರು ಸಾಮಾನ್ಯ ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿದೆ. ಈಗೇನಾಗಿದೆ, ವಕೀಲರು ಮಾತ್ರ ಕಾನೂನಿನ ಅರಿವನ್ನು ಹೊಂದಿರ್ತಾರೆ, ಜನಸಾಮಾನ್ಯವರಿಗೆ ಅರಿವಿರೋದಿಲ್ಲ. ಕಾನೂನಿನ ಅರಿವಿಲ್ಲದೆ ಇರೋ ಕಾರಣಕ್ಕೇ ಸರ್ಕಾರಿ ಕಚೇರಿಗಳಲ್ಲಾಗಲಿ ಸಾರ್ವಜನಿಕ ಸ್ಥಳಗಳಲ್ಲಾಗಲಿ ಧೈರ್ಯವಾಗಿ ಮಾತಾಡೋಂಥ ಪರಿಸ್ಥಿತಿ ಇವತ್ತಿಲ್ಲ. ಇಲ್ಲಿ ಸಪೋಸ್ ಏನಾದ್ರು ಅರ್ಧ ತಿಳ್ಕೊಂಡು ಏನಾದ್ರು ಮಾತಾಡೋಂಥ ವ್ಯಕ್ತಿಗಳಿಗೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸ್ತಾರೆ ಅಂತ ಹೇಳಿ ಅವ್ರ ಮೇಲೇ ವಿರುದ್ಧವಾಗಿ ಕೇಸ್ ಹಾಕುವಂಥದ್ದು ಇದೆಲ್ಲ ನಾವು ನೋಡಿದ್ದೀವಿ. ಈಗಾಗಲೇ ನಮ್ಮ ಸಂಘಟನೆ ಮೇಲೂ ಕೂಡ ಸುಮಾರು ಕೇಸ್ಗಳನ್ನ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಸದಸ್ಯರಿಗಾಗಲಿ KRS ಪಾರ್ಟಿ ಸದಸ್ಯರಿಗಾಗಲಿ ಈ ಭಾಗದ ರೈತರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಕಾರ್ಮಿಕರುಗಳು ಹಲವಾರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಸಾರ್ವಜನಿಕರು ಈ ಭಾಗದಲ್ಲಿ ತುಂಬ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ. ಒಂದು ರಸ್ತೆ ಕಾಮಗಾರಿಗಳು ಯಾವುದೂ ಸರಿ ಇಲ್ಲ. ಇಂಥವೆಲ್ಲ ಪ್ರಶ್ನೆ ಮಾಡಬೇಕು, ಮೂಲಭೂತ ಸೌಕರ್ಯಗಳನ್ನ ಪಡ್ಕೊಂಡು ನಮ್ಮ ಹಕ್ಕುಗಳನ್ನ ನಾವು ಬಳಸಬೇಕು ಅಂತ ಹೇಳಿದಾಗ ಕಾನೂನಿನ ಅರಿವು ತುಂಬ ಮುಖ್ಯವಾಗಿರಬೇಕಾಗಿರೋದ್ರಿಂದ ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಆನೇಕಲ್ ತಾಲೂಕಲ್ಲಿ ಪ್ರಥಮ ಬಾರಿಗೆ ಇಂಥ ಕಾರ್ಯಕ್ರಮ ಮಾಡಿರೋದ್ರಿಂದ ಈ ಕಾರ್ಯಕ್ರಮನ ಎಲ್ಲರೂ ತಾಲೂಕಿನ ಎಲ್ಲ ಜನತೆ ಸದುಪಯೋಗ ಪಡಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.